ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC. ಈ UPSC ಈಗ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ CDS2 ಮತ್ತು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೇವಲ್ ಅಕಾಡೆಮಿ NDA/NA2 ಪರೀಕ್ಷೆಗಳ 2025ರ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದೆ. ಈ ಡಿಫೆನ್ಸ್ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಅಪ್ಲೈ ಮಾಡಿದವರು ಅಧಿಕೃತ UPSC ವೆಬ್ಸೈಟ್ upsc.gov.in ನಿಂದ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. UPSC ಪ್ರತಿ ವರ್ಷ 2 ಬಾರಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಪರೀಕ್ಷೆ ನಡೆಸುತ್ತೆ. ಈ ಪರೀಕ್ಷೆ ಮೂಲಕ ಭಾರತೀಯ ನೌಕಾಪಡೆ ಅಕಾಡೆಮಿ, ಮಿಲಿಟರಿ ಅಕಾಡೆಮಿ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ, ಭಾರತೀಯ ವಾಯುಪಡೆ ಅಕಾಡೆಮಿಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ನಂತರ ಆಫೀಸರ್ ಹುದ್ದೆಗಳಿಗೆ ನೇಮಕ ಮಾಡಲಾಗುತ್ತೆ. 2025ನೇ ಸಾಲಿನಲ್ಲಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಪರೀಕ್ಷೆ ಮೂಲಕ 457 ಹುದ್ದೆಗಳನ್ನು ಎಲ್ಲ ರಕ್ಷಣಾ ಪಡೆಗಳಲ್ಲಿ ಭರ್ತಿ ಮಾಡೋಕೆ ಉದ್ದೇಶಿಸಲಾಗಿದೆ. ಪರೀಕ್ಷೆ ಬರೆದು ಅರ್ಹತೆ ಪಡೆದವರಿಗೆ ಡೆಹ್ರಾಡೂನ್, ಹೈದರಾಬಾದ್, ಚೆನ್ನೈ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗಳಲ್ಲಿ ತರಬೇತಿ ನೀಡಲಾಗುತ್ತೆ. ಅಧಿಕೃತ ಅಧಿಸೂಚನೆ ಪ್ರಕಾರ ಅಡ್ಮಿಟ್ ಕಾರ್ಡ್ ಜೊತೆಗೆ ಪರೀಕ್ಷಾ ಕೇಂದ್ರಕ್ಕೆ ಮಾನ್ಯವಾದ ಫೋಟೋ ID ಮತ್ತು 3 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ತೆಗೆದುಕೊಂಡು ಹೋಗಬೇಕು. UPSC CDS2 ಪರೀಕ್ಷೆ ಸೆಪ್ಟೆಂಬರ್ 14, 2025ರಂದು ಮತ್ತು 3 ಅವಧಿಗಳಲ್ಲಿ ನಡೆಸಲಾಗುತ್ತೆ. ಅದೇ ದಿನ UPSC NDA ಮತ್ತು NA2 ಪರೀಕ್ಷೆ 2 ಅವಧಿಗಳಲ್ಲಿ ನಡೆಯುತ್ತೆ. ಮೊದಲ ಅವಧಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:30ರವರೆಗೆ ನಡೆಯುತ್ತೆ. ಹಾಗೆ ಎರಡನೇ ಅವಧಿ ಮಧ್ಯಾಹ್ನ 2ರಿಂದ ಸಂಜೆ 4:30ರವರೆಗೆ ನಡೆಯುತ್ತೆ. ಅಭ್ಯರ್ಥಿಗಳು ಕನಿಷ್ಠ 30 ನಿಮಿಷಗಳ ಮೊದಲು ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ರಿಪೋರ್ಟ್ ಮಾಡಿಕೊಳ್ಳೋಕೆ ಸೂಚಿಸಲಾಗಿದೆ. ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.